ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಟ್ರಿಪ್ ಮುಗಿಸ್ಕೊಂಡು ಮೊನ್ನೆ ಬಂದ್ವಿ. ನಿನ್ನೆ ಎಲ್ಲ ನಾನು ಏನು ಅಂದ್ಕೊಂಡೆ ಅಂದರೆ ಕಂಪ್ಲೀಟಾಗಿ ರೆಸ್ಟ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಏನೋ ಗೊತ್ತಿಲ್ಲ, ಮನೆಗೆ ಬಂದಮೇಲೆ ನನಗೆ ಡೈನಿಂಗ್ ಹಾಲ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ಇತ್ತೀಚೆಗೆ ಓಡಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸ್ವಿಂಗೆಲ್ಲ ಅಲ್ಲೇ ಇಟ್ಟಿದ್ವಲ್ವ, ನನಗೆ ರಿಂಗ್ ಲೈಟ್ನೆಲ್ಲ ಇಡೋದು ಅದೆಲ್ಲ ಒಂಚೂರು ಹಿಂಸೆ ಆಗುತ್ತೆ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಇವತ್ತೆಲ್ಲ ಫುಲ್ಲು ಚೇಂಜ್ ಮಾಡಿಬಿಡೋಣ, ನಾಳೆಯಿಂದ ಅಡುಗೆ ಮಾಡ್ಕೊಳ್ಳಿಕ್ಕೆ ಅಥವಾ ವಿಡಿಯೋ ಮಾಡಲಿಕ್ಕೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ಫುಲ್ಲು ಆ ಕೆಲಸನೇ ಮಾಡಿರೋದು. ಅಪ್ಪಗೂ ಸ್ವಲ್ಪ ಕಾಟ ಕೊಟ್ಟು ಅವ್ರ ಹತ್ರ ನ್ಯೂಸ್ ಒಂದು ಅರ್ಧ ಮಾಡಿಸ್ಬಿಟ್ಟಿದ್ದೀನಿ. ಇನ್ನು ಯಾವ ಥರ ಚೇಂಜ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಫುಲ್ ಕಂಪ್ಲೀಟಾಗಿ ಡೈನಿಂಗ್ ಹಾಲೆಲ್ಲ ಚೇಂಜ್ ಆಗಿಬಿಟ್ಟಿದೆ. ನಾವು ಸ್ವಿಂಗ್ ಇಲ್ಲಿಟ್ಟಿದ್ದು ಅಲ್ವಾ, ನನಗೆ ಇಕ್ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೆಗೆಸ್ಬಿಟ್ಟು ಇವಾಗ ರೂಮಲ್ಲಿ ಇಡ್ಸಿದ್ದೀನಿ. ರೂಮಲ್ಲೂ ಕೂಡ ಅಷ್ಟೇ, ಸ್ವಲ್ಪ ಜಾಗ ಜಾಸ್ತಿ ಇರೋದ್ರಿಂದ ಆರಾಮಾಗಿ ಅಲ್ಲೂ ಕೂಡ ಕುತ್ಕೊಳ್ಬೋದು. ಅಪ್ಪುಗೆ ಒಂಚೂರು ಬೇಜಾರಾಗ್ತಿರುತ್ತೆ ಇವಾಗ, ಯಾಕಂದರೆ ಅವರು ಆ ಸ್ವಿಂಗ್ ಮೇಲೆ ಕುತ್ಕೊಂಡು ಟಿ ವಿ ನೋಡೋರು. ಬಂದ ತಕ್ಷಣ ಅವ್ರಿಗೇನೋ ಅದು ತುಂಬ ಇಷ್ಟ ಆಗೋದು. ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ ಅಂತೇಳಿ ತೆಗೆದು ಒಳಗಡೆ ಆಗಿರೋದು. ಇನ್ನೊಂದ್ಸಲ ಯಾವಾಗಾದ್ರೂ ನೀನು ಮುಂದಕ್ಕೆ ಇಟ್ಕೊಳ್ಳೋಣ ಅಂತ. ಇನ್ನು ಡೈನಿಂಗ್ ಟೇಬಲ್ನ ಸ್ವಲ್ಪ ಮುಂದೆ ಜರುಗಿಸಿದ್ದೀನಿ. ಫುಲ್ಲು ಹಿಂದೆ ಹೋಗ್ಬಿಟ್ಟಿತ್ತು ಡೈನಿಂಗ್ ಟೇಬಲ್ಲು. ನಾವು ಕುತ್ಕೊಳ್ತಾನೆ ಇರಲಿಲ್ಲ, ಯೂಸೇ ಮಾಡ್ತಿರ್ಲಿಲ್ಲ. ಸ್ವಿಂಗ್ ಇತ್ತಲ್ವ ಅಲ್ಲಿ, ಅದನ್ನು ಸ್ವಲ್ಪ ಮುಂದೆ ತಳ್ಳಿ ಈ ಥರ ಎಲ್ಲ ಮಾಡಬೇಕಿತ್ತು. ಅದಕ್ಕೆ ಬೇಡ ಅಂದ್ಬಿಟ್ಟು ಹಂಗೆ ಸೈಡ್ಗೆ ಹಾಕ್ಬಿಟ್ಟಿದ್ದು. ಇವಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂಚೂರು ಮುಂದೆ ತಳ್ಕೊಂಡಿದ್ದೀನಿ. ಇಲ್ಲಿ ಜಾಗ ಮಿಕ್ಕುತ್ತಲ್ವ, ಇಲ್ಲಿ ಫ್ರಿಡ್ಜ್ ಇಟ್ಕೊಂಡಿದ್ದೀವಿ. ಮೊದಲು ಫ್ರಿಡ್ಜ್ ಇಲ್ಲಿಟ್ಟಿದ್ದೆ, ಒಂದೇ ಜಾಗದಲ್ಲಿದ್ದರೆ ಬೇಜಾರಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಅಲ್ಲೂ ಕೂಡ ಸ್ವಿಚ್ ಕೊಟ್ಟಿದ್ರಲ್ವ, ಆಗುತ್ತೆ ಅಂತೇಳಿ. ಇನ್ನು ಈ ರ್ಯಾಕ್ನ ಅಲ್ಲಿಂದ ತೆಗೆದು ಈ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ನನಗೆ ಟ್ರೈಪೋಡ್ನ ಇಡ್ಲಿಕ್ಕೆಲ್ಲ ಕಷ್ಟ ಆಗೋದು. ಅದಲ್ಲದೆ ಈ ವಿಡಿಯೋ ಎಲ್ಲ ಆದಮೇಲೆ ಈ ರಿಂಗ್ ಲೈಟು ಈ ಟ್ರೈಪೋಡ್ನೆಲ್ಲ ತಂದು ಇಲ್ಲಿ ಇಟ್ಕೋತಾ ಇದ್ದೆ. ಮತ್ತೆ ಎತ್ಕೊಂಡೋಗಿ ಅಲ್ಲಿ ಇಡಬೇಕಿತ್ತು. ಒಂಥರ ಕಷ್ಟ ಆಗೋದು, ಎತ್ಕೊಂಡು ಹೋಗ್ಲಿಕ್ಕೂ ನಂಗೆ ಆಗ್ತಿರ್ಲಿಲ್ಲ. ಅವು ಸ್ವಲ್ಪ ಭಾರ ಇದಾವಲ್ವ, ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡಿಕೊಂಡೆ ಅಂದರೆ ಈ ರ್ಯಾಕ್ನ ತೆಗೆದು ಇಲ್ಲಿಟ್ಬಿಟ್ರೆ ಅಲ್ಲಿ ಸ್ವಲ್ಪ ಜಾಗ ಯಾವಾಗಲೂ ಖಾಲಿ ಇರುತ್ತಲ್ವ, ಆ ರಿಂಗ್ ಲೈಟು ಮತ್ತು ಟ್ರೈಪೋಡು ಎಲ್ಲನೂ ಕೂಡ ಅಲ್ಲಿ ಜೋಡಿಸ್ಬಿಡ್ಬೋದು. ಪದೇ ಪದೇ ಎತ್ಕೊಂಡು ಇಡೋವಂಥ ಅಗತ್ಯ ಇರಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ಕೊಂಡಿರೋದು. ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡಿ, ರ್ಯಾಕಿಲ್ ಇಟ್ಟ ಮೇಲೆ ನಂಗೆ ಇಷ್ಟ ಆಯಿತು. ಇವಾಗ ಸ್ವಲ್ಪ ಸ್ಪೇಸಿಯಸ್ ಆಗಿದೆ ಕಿಚನ್ನು ಮತ್ತು ಡೈನಿಂಗ್ ಹಾಲು ಅಂತ ಅನ್ನಿಸ್ತಾ ಇದೆ. ಇನ್ನು ಈರುಳ್ಳಿ ಪುಟ್ಟಿ ಇತ್ತಲ್ಲ, ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಟ್ರೈಪೋಡು ರಿಂಗ್ ಲೈಟ್ ಎಲ್ಲ ಇನ್ಮೇಲೆ ಇಲ್ಲೇ ಇರುತ್ತೆ. ಇದೊಂದಕ್ಕೋಸ್ಕರ ಒಂಚೂರು ಚೇಂಜ್ ಮಾಡಿರೋವಂಥದ್ದು. ಅಪ್ಪು ಎಲ್ಲನೂ ಫುಲ್ಲು ಮಾಡಾದ್ಮೇಲೆ ನೋಡಿ ಹೇಳ್ತಾ ಇದ್ದಾರೆ, ಇದೇನಿದು ಫುಲ್ಲು ಜಾಗ ವಿಶಾಲವಾಗಿ ಕಾಣಿಸ್ತಾ ಇದೆ, ಇಲ್ಲೇ ಕುತ್ಕೊಳ್ಬೋದು ಕೆಳಗಡೆ ಅಂತ ಅಲ್ವಾ ಅಪ್ಪು? ಜಾಗ ಜಾಸ್ತಿ ಆಯ್ತು ಈಗ. ಮೊದಲು ಒಂಚೂರು ಇಕ್ಕಟ್ಟಾಗೋದು ಗೊತ್ತಾ, ಇದು ಬೇರೆ ಇಲ್ಲೇ ಇತ್ತಾ, ಇಲ್ಲೊಂದು ರಿಂಗ್ ಲೈಟ್ ಇಡ್ತಿದ್ದೆ, ಇಲ್ಲೊಂದು ಲೈಟ್ ಇಡ್ತಿದ್ದೆ. ನಂಗೆ ಓಡಾಡ್ಲಿಕ್ಕೆ ಜಾಗ ಆಗ್ತಿರ್ಲಿಲ್ಲ, ಹಿಂಗೆ ಹೋಗ್ಬೇಕಿತ್ತು. ಇವಾಗ ಸ್ವಲ್ಪ ಆರಾಮಾಗಿ ಓಡಾಡ್ಬೋದು. ಎಲ್ಲೂ ಕೂಡ ನನಗೆ ತಾಗಲ್ಲ ಏನೂ. ಹೆಂಗೆ ಅನಿಸ್ತದೆ, ನಿಮಗೆ ಇಷ್ಟ ಆಯ್ತಾ ಕಮೆಂಟಲ್ಲಿ ಹೇಳಿ ಆಯ್ತಾ. ಕಿಚನ್ ಮಾಮೂಲಿ ಹಂಗೆ ಇದೆ, ಏನೂ ಚೇಂಜ್ ಮಾಡಿಲ್ಲ, ಇದು ಮಾತ್ರ ಚೇಂಜ್ ಮಾಡಿಕೊಂಡೆ. ಈ ಥರ ಚೇಂಜ್ ಮಾಡಿದ್ಮೇಲೆ ನನಗಂತೂ ತುಂಬ ಅನುಕೂಲ ಆಗೋಗ್ಬಿಟ್ಟಿದೆ. ಮೊದಲೆಲ್ಲ ತರಕಾರಿ ಕಟ್ ಮಾಡುವಾಗ ನಿಂತ್ಕೊಂಡು ಕಟ್ ಮಾಡ್ತಾಯಿದ್ದೆ, ಇಲ್ಲಾಂದರೆ ಕೆಳಗಡೆ ಕುತ್ಕೊಂಡು ಕಟ್ ಮಾಡ್ತಿದ್ದೆ. ಆದಷ್ಟು ನಿಂತ್ಕೊಂಡೇ ಕಟ್ ಮಾಡ್ತಿದ್ದೆ. ಆದರೆ ಇತ್ತೀಚೆಗೆ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಸ್ವಲ್ಪ ಕಾಲು ನೋವು ಬರೋ ಥರ ಅನಿಸೋದು. ಇವಾಗ ಡೈನಿಂಗ್ ಟೇಬಲ್ನೆಲ್ಲ ಈ ಕಡೆ ಇಟ್ಟಿರೋದ್ರಿಂದ ಆರಾಮಾಗಿ ಅದ್ರ ಮೇಲೆ ಕುತ್ಕೊಂಡು ತರಕಾರಿನೆಲ್ಲ ಹೆಚ್ಕೊಳ್ಳೋದು, ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಇನ್ನು ಇಂಡಸ್ ವ್ಯಾಲಿಯಿಂದ ನಾನು ಈ ಸಲ ಒಂದೆರಡು ಕುಕ್ಕರ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅದು ನಿನ್ನೆ ಡೆಲಿವರಿ ಆಯಿತು. ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ, ನಾನೇನಾದರೂ ಕಿಚನ್ಗೆ ಈ ಥರ ಸ್ಟೀಲ್ ಪಾತ್ರೆಗಳು ತೊಗೊಳ್ಬೇಕು ಅಂದರೆ ಆದಷ್ಟು ಇಂಡಸ್ ವ್ಯಾಲಿಲೇ ತೊಗೊಳ್ಳಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಯಾಕಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ತುಂಬ ಲಾಂಗ್ ಟೈಮ್ ಬಾಳಿಕೆ ಕೂಡ ಬರುತ್ತೆ. ಹಾಗಾಗಿ ನನಗೆ ಈ ಬ್ರ್ಯಾಂಡು ಪಾತ್ರೆಗಳೆಲ್ಲ ತುಂಬಾ ಇಷ್ಟ. ಈ ಸಲ ತೊಗೊಂಡಿರೋ ಕುಕ್ಕರ್ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ ರೀ. ಇನ್ನೊಂದೇನು ಅಂದರೆ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಗಳನ್ನೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಯಾವತ್ತೂ ಕೂಡ ನನಗೆ ಇದುವರೆಗೂ ಬ್ರೇಕ್ ಆಗಿರೋದು ಅಥವಾ ಏನಾದರೂ ಹಾಳಾಗಿರೋ ಪ್ರಾಡಕ್ಟ್ ಸಿಕ್ಕಿರೋದು ಈ ಥರ ಎಲ್ಲ ಯಾವತ್ತೂ ಆಗಿಲ್ಲ. ಕ್ವಾಲಿಟಿ ಜೊತೆಗೆ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕುಕ್ಕರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಕುಕ್ಕರ್ ತುಂಬಾ ವೇಟ್ ಕೂಡ ಇತ್ತು. ಈ ಸಲ ನಾನು 3 ಲೀಟರ್ದು ಒಂದು ಕುಕ್ಕರು ಹಾಗೆ 2 ಲೀಟರ್ದು ಇನ್ನೊಂದು ಕುಕ್ಕರ್ನ ತೊಗೊಂಡಿದ್ದೆ. ಒಂದರಲ್ಲಿ ಸಾಂಬಾರು ಏನಾದರೂ ಮಾಡ್ಕೊಳ್ಳಿಕ್ಕಾಗತ್ತೆ ಅರ್ಜೆಂಟ್ ಇದ್ದಾಗ,
ಇನ್ನೊಂದರಲ್ಲಿ ಸ್ವಲ್ಪ ಅಂದರೆ ಒಬ್ರಿಗೆ ಮಾಡುವಾಗ ರೈಸ್ ಏನಾದರೂ ಮಾಡ್ಬೋದು, ಇಲ್ಲಾಂದರೆ ಕಿಚಡಿ ಎಲ್ಲ ಮಾಡ್ಬೋದು, ಅದೆಲ್ಲ ಮಾಡಲಿಕ್ಕೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಎರಡನ್ನೂ ಕೂಡ ತರಿಸ್ಕೊಂಡೆ. ಇದ್ರ ಜೊತೆಗೆ ಒಂದು ಚಾಪಿಂಗ್ ಬೋರ್ಡ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಇದೆರಡು ತೊಗೊಂಡ್ರೆ ಇದು ಫ್ರೀ ಅಂತ ಇತ್ತು. ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮನೇಲಿ ಒಂದು ಹಾಳಾಗಿಬಿಟ್ಟಿತ್ತು, ಹೆಂಗಿದ್ರು ಯೂಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿರೋ ಅಂಥದ್ದು. ಇನ್ನು ನಿಮಗೂ ಕೂಡ ಈ ಪ್ರಾಡಕ್ಟ್ಗಳೆಲ್ಲ ಇಷ್ಟ ಆಗಿದೆ, ನಾವು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮೂಲಕ ಬೈ ಮಾಡಿ. ಹಾಗೆ ನನ್ನ ಕೂಪನ್ ಕೋಡ್ ಆದಂತಹ ಶಿಲ್ಪ 12ನ ಯೂಸ್ ಮಾಡಿಕೊಂಡು ನೀವು ಬೈ ಮಾಡಿದ್ರೆ 12% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಚೆಕ್ ಮಾಡಿ. ಇನ್ನು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಮುದ್ದೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇತ್ತೀಚೆಗೆ ನಾನೇನಾದರೂ ಮಧ್ಯಾಹ್ನ ಟೈಮ್ ಮನೇಲಿದ್ದರೆ ಆದಷ್ಟು ಮುದ್ದೆನೇ ಮಾಡ್ಕೊತೀನಿ. ಯಾಕೋ ಗೊತ್ತಿಲ್ಲ, ತುಂಬ ತಿನ್ನಬೇಕಂತ ಅನ್ನಿಸ್ತಿರುತ್ತೆ. ಅದರಲ್ಲೂ ಕೂಡ ಗಟ್ಟಿ ಸಾಂಬಾರೆಲ್ಲ ಮಾಡಿಬಿಟ್ರೆ ಅಪ್ಪಗೂ ತುಂಬ ಇಷ್ಟ ಆಗುತ್ತೆ, ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇನ್ನು ಇವತ್ತು ಮುದ್ದೆ ಜೊತೆಗೆ ಸ್ವಲ್ಪ ಮೊಟ್ಟೆ ಸಾಂಬಾರು ಮಾಡೋಣ, ಹಾಗೆ ಒಂಚೂರು ತರಕಾರಿ ಪಲ್ಯನೆಲ್ಲ ಮಾಡ್ಕೊಂಬಿಡೋಣ ಅಂತೇಳಿ ತರಕಾರಿನೆಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಇವಾಗ ಇಲ್ಲಿ ಆರಾಮಾಗಿ ಕುತ್ಕೊಂಡು ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ಬಿಡ್ತೀನಿ. ಇಲ್ಲಾಂದರೂ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಬೇಕು ಅಂದರೆ ನಮ್ಗೆ 10ರಿಂದ 15 ನಿಮಿಷನಾದರೂ ಟೈಮ್ ಬೇಕಾಗತ್ತೆ. ಅಷ್ಟೊತ್ತು ನಿಂತ್ಕೊಳ್ಳೋದು ಇತ್ತೀಚೆಗೆ ಕಷ್ಟ ಆಗ್ತಾಯಿದೆ ಅಷ್ಟೇ. ಮೊದಲೆಲ್ಲ ಏನು ಅನ್ನಿಸ್ತಿರ್ಲಿಲ್ಲ, ಆದರೆ ಇವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಇನ್ಮೇಲೆ ದಿನ ಕಳೀತಾ ಬಾಡಿಯಲ್ಲೂ ಕೂಡ ಸುಮಾರಷ್ಟು ಚೇಂಜಸ್ ಆಗ್ತಿರುತ್ತೆ ಅಲ್ವಾ, ನಮಗೂ ಕೂಡ ಸುಸ್ತೆಲ್ಲ ಜಾಸ್ತಿ ಆಗ್ತಿರುತ್ತೆ. ಅದಕ್ಕೆ ಕೆಲಸನ ಸ್ವಲ್ಪ ನಾನು ಈಸಿ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ನಂಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ಅಷ್ಟೇ ಕ್ಯಾರೆಟ್ನೇನಾದರೂ ಕಟ್ ಮಾಡ್ತಿರುವಾಗ ಇಲ್ಲ ಅಂದರೆ ಕ್ಲೀನ್ ಮಾಡಿ ಎಡ್ತಿರ್ತಿರುವಾಗಲೂ ಅಷ್ಟೇ ನಾನು ಸ್ವಲ್ಪ ತಿನ್ಕೊಂಡೇ ಮಾಡೋದು. ಇನ್ನು ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮುದ್ದೆ ಕೂಡ ಆಗಿತ್ತು. ಮುದ್ದೆನ ರೆಡಿ ಮಾಡಿಟ್ಬಿಟ್ಟು ಹಾಗೆ ಪಲ್ಯನೂ ಕೂಡ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಹೀರೆಕಾಯಿ ಹಾಗೆ ಕ್ಯಾರೆಟ್ನ ಬೇಯ್ಲಿಕ್ಕೆ ಹಾಕ್ತಾಯಿದ್ದೀನಿ. ಮನೇಲಿ ಸ್ವಲ್ಪ ಹೀರೆಕಾಯಿ ಇತ್ತು, ಹಾಗೆ ಸ್ವಲ್ಪ ಜಾಸ್ತಿ ಕ್ಯಾರೆಟ್ ಇತ್ತು, ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಪಲ್ಯ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಅಂತ. ನಾನು ಇದೇ ತರಕಾರಿ ಹಾಕ್ಬೇಕಂತ ಎಲ್ಲ ಏನೂ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ, ಇರೋ ತರಕಾರಿ ಪಲ್ಯನ ಮಾಡಿಬಿಡ್ತೀನಿ. ಇನ್ನು ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಮೊದಲು ಒಂದು ಜಾರ್ಗೆ ಒಂದು ಅರ್ಧ ಇಂಚು ಶುಂಠಿ, ಒಂದು 6ರಿಂದ 7 ಇಳುಕ್ಲು ಬೆಳ್ಳುಳ್ಳಿ, ಹಾಗೆ ಒಂದು 3 ಹಸಿರು ಮೆಣಸಿನ್ಕಾಯಿ, ಒಂದೇ ಒಂದು ಏಲಕ್ಕಿ, 2 ಚಕ್ಕೆ, 1-2 ಲವಂಗ, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು, 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ, ಹಾಗೆ 1.5 ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಕಡಲೆಪಪ್ಪು ಅಂದರೆ ಒಂದು ಅರ್ಧ ಸ್ಪೂನ್ ತೊಗೊಳ್ಳಿ ಸಾಕು. ಇದ್ರ ಜೊತೆಗೆ ಒಂದು 3 ಟೀ ಸ್ಪೂನ್ ಆಗುವಷ್ಟು ಮನೇಲಿ ಮಾಡಿರೋ ಸಾಂಬಾರು ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊತಿದ್ದೀನಿ. ಬೇಕು ಅನ್ನೋಂಗಿದ್ರೆ ಪುದೀನ ಕೂಡ ಆ್ಯಡ್ ಮಾಡ್ಬೋದು, ಆದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಸೇರಿಸ್ಕೊತಿಲ್ಲ. ಹಾಕಿದ್ರೆ ಟೇಸ್ಟು ಚೆನ್ನಾಗೇ ಬರುತ್ತೆ. ಇನ್ನು ಅಷ್ಟರಲ್ಲಿ ತರಕಾರಿ ಎಲ್ಲ ಬೆಂದಿತ್ತು, ಅದನ್ನೊಂದು ಕಡೆ ಒಗ್ಗರಣೆ ಹಾಕ್ಕೊಂಬಿಡೋಣ, ಹಾಗೆ ಸಾಂಬಾರ್ಗೂ ಕೂಡ ಹಾಗೆ ಪಟ್ಟಂತ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಮಡಿಕೆನ ಇಟ್ಕೊಂಡಿದ್ದೀನಿ. ಮೊಟ್ಟೆ ಸಾಂಬಾರು ಹಾಗೆ ಹಾಲು ಸಾಂಬಾರು ಇದನ್ನೆಲ್ಲ ಮಡಿಕೆಯಲ್ಲಿ ಮಾಡಬೇಕು, ತುಂಬ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆ, 1-2 ಇಳುಕ್ಲು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರ್ಕೊಂಡು ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗ್ತಿರೋ ಸಮಯದಲ್ಲಿ ಒಂದೇ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಬೇಕು, ಯಾಕಂದರೆ ಮೊದಲೇ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ. ಹಾಗೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡು ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಹುರ್ಕೊಳ್ಬೇಕಾಗತ್ತೆ. ನಾವು ಹುರಿದ್ಬಿಟ್ಟು ರುಬ್ಬಿಲ್ಲ ನೋಡಿ, ಅದಕ್ಕೆ ಈ ಸಮಯದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ, ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಅದಾದಮೇಲೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಕುದಿಸ್ಬೇಕಂದ್ರೆ ಆ ಸಾಂಬಾರು ಪೂರ್ತಿಯಾಗಿ ರೆಡಿಯಾಗಿದೆ, ಇನ್ನೇನು ಇಳಿಸ್ತಾ ಇದ್ದೀವಿ ಅನ್ನೋವಷ್ಟು ಕುದಿಸ್ಕೊಳ್ಬೇಕಾಗತ್ತೆ. ಅಷ್ಟರಲ್ಲಿ ಈ ಕಡೆ ಪಲ್ಯ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಸಾಂಬಾರು ಚೆನ್ನಾಗಿ ಕುದ್ದಿದೆ, ಇನ್ನೇನು ಇಳಿಸ್ಬೇಕು ಅನ್ನೋ ಸಮಯದಲ್ಲಿ ಒಂದೊಂದೇ ಮೊಟ್ಟೆನ ಸ್ವಲ್ಪ ದೂರ ಇದಕ್ಕೆ ಹಾಕ್ಕೊಳ್ತೀನಿ. ಆ ಮೊಟ್ಟೆನ ಒಂದು ಬೌಲ್ಗೆ ಫಸ್ಟು ಒಡ್ಕೊಂಡು ಹಾಕ್ಕೊಂಡು ನೋಡಿಬಿಟ್ಟು ಅದಾದಮೇಲೆ ಸೇರಿಸ್ಕೊಳ್ಳಿ, ಯಾಕಂದರೆ ಕೆಲವೊಂದು ಮೊಟ್ಟೆ ಹಾಳಾಗಿಬಿಟ್ಟಿರುತ್ತೆ. ನಾವು ನೇರವಾಗಿ ಮೊಟ್ಟೆ ಆ ಥರ ಹಾಕ್ಬಿಟ್ರೆ ಸಾಂಬಾರೇ ಕೆಟ್ಟೋಗ್ಬಿಡುತ್ತೆ, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೇಕು. ಇನ್ನು ಮೊಟ್ಟೆ ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಮಧ್ಯದಲ್ಲಿ ಸೌಟೆಲ್ಲ ಏನು ಹಾಕ್ಲಿಕ್ಕೆ ಹೋಗಬಾರ್ದು. 2 ನಿಮಿಷ ಆದಮೇಲೆ ನಿಧಾನಕ್ಕೆ ಸೌಟಲ್ಲಿ ತಿರುಗಿಸ್ಕೊಂಡ್ರೆ ಈ ಥರ ಮೊಟ್ಟೆ ಕುಕ್ಕಾಗಿರುತ್ತೆ. ನಾವು ಮೊಟ್ಟೆ ಹಾಕಿದ ತಕ್ಷಣ ಏನಾದ್ರೂ ಸೌಟಲ್ಲಿ ಕದಸ್ಬಿಟ್ರೆ ಅದೊಂಥರ ಎಲ್ಲ ಬಿಟ್ಕೊಂಡು ಬಿಡುತ್ತೆ, ಉಂಡೆ ಸಿಗಲ್ಲ ನಮಗೆ, ಅದಕ್ಕೆ ಈ ಥರ ಮಾಡ್ಕೊಳ್ಬೇಕು. ಇಷ್ಟು ಮಾಡಿಕೊಂಡ್ರೆ ಮೊಟ್ಟೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ.
ಯಾವಾಗಾದರೂ ಬಾಯಿ ಕೆಟ್ಬಿಟ್ಟಿದೆ, ಇಲ್ಲಾಂದರೆ ಮುದ್ದೆಗೆ ಏನಾದರೂ ನಾನ್ ವೆಜ್ ತಿನ್ಬೇಕು ಅನ್ನಿಸ್ತಿದೆ ಅಂದಾಗ ಈ ಥರ ಮೊಟ್ಟೆ ಸಾಂಬಾರು ಮಾಡಿಕೊಂಡ್ರೆ ಯಾವ ಚಿಕನ್ ಸಾಂಬಾರು ಕೂಡ ಬೇಡ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ನಾನು ಪಲ್ಯ ಮಾಡಿದ್ನಲ್ವ, ಅದನ್ನು ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಧ್ಯಾಹ್ನದ ಊಟ ನಮ್ಮದು ಈ ಥರ ಇದೆ. ನನಗೆ ಈ ಥರ ಒಂದು ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ. ಬೇರೆ ಎಲ್ಲ ಕೆಲಸ ಮಾಡಲಿಕ್ಕೂ ಕೂಡ ಎನರ್ಜಿ ಬಂದುಬಿಡುತ್ತೆ ನನಗೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ನಪ್ ಆದೆ. ಇವಾಗ ತಾನೇ ನಾನು ಕೂಡ ರೆಸ್ಟ್ ಎಲ್ಲ ಮಾಡಿ ಸ್ವಲ್ಪ ಹೊರಗಡೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟಿದ್ದೀನಿ. ಏನಂದರೆ ಇವತ್ತು ಆಂಟಿದು ಬರ್ತಡೇ ಇದೆ, ಏನಾದರೂ ಹೋಗಿ ಗಿಫ್ಟ್ ತೊಗೊಂಡು ಬರೋಣ ಅಂತ. ನೆನ್ನೆನೇ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆದರೆ ಹೋಗ್ಲಿಕ್ಕಾಗಲಿಲ್ಲ. ಏನಕ್ಕಾಗಿಲ್ಲ ಅಂದರೆ ನನಗೆ ಏನು ತೊಗೋಬೇಕು ಅನ್ನೋದೇ ನೆನ್ನೆ ಗೊತ್ತಾಗಲಿಲ್ಲ. ಅದು ತೊಗೊಳೋದಾ ಇದು ತೊಗೊಳೋದಾ ಏನು ತೊಗೊಳೋದಂತ ಯೋಚನೆ ಮಾಡಿಕೊಂಡೆ ಸಮಯ ಕಳೆದ್ಬಿಟ್ಟೆ. ಅವ್ರಿಗೆ ಸ್ಯಾರೀಸ್ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ, ಆದರೆ ಲಾಸ್ಟ್ ಇಯರು ನಾನು ಸ್ಯಾರಿನೇ ಕೊಡಿಸಿದ್ದೆ. ಅದಲ್ಲದೆ ಅವ್ರ ಹತ್ರ ಸುಮಾರಷ್ಟು ಸೀರೆಗಳಿದೆ, ಅದಕ್ಕೆ ಸೀರೆ ಬೇಡ ಈ ಸಲ ಬೇರೆ ಏನಾದರೂ ಕೊಡ್ಸೋಣ ಅಂತ ನನ್ನ ಯೋಚನೆ. ನೆನ್ನೆ ಎಲ್ಲ ಯೋಚನೆ ಮಾಡಿ ಇವಾಗ ಫೈನಲ್ ಒಂದು ಡಿಸೈಡ್ ಮಾಡಿ ತೊಗೊಂಡು ಬರೋಣ ಅಂತೇಳಿ ಹೋಗ್ತಿರೋದು. ಇವಾಗ ಟೈಮು 4 ಗಂಟೆ ಆಗಿದೆ. ಇಲ್ಲೇ ಹತ್ರದಲ್ಲೇ ಹೋಗೋದು ಬಂದುಬಿಡೋಣ ಅಂತೇಳ್ಬಿಟ್ಟು ಅಪ್ಪು ಬರೋವರೆಗೂ ವೆಯ್ಟ್ ಮಾಡಿ ಹೀಗೆ ಹೊರಟಿದ್ದೀವಿ. ಇನ್ನು ವಾಚ್ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ನಂಗೆ ನೆನ್ನೆ ಎಲ್ಲ ಯೋಚನೆ ಮಾಡಿದ್ಮೇಲೆ ವಾಚ್ ಕೊಡ್ಸೋಣ ಅಂತ ಅನ್ನಿಸ್ತು. ಚೆನ್ನಾಗಿರುತ್ತೆ, ಯಾವಾಗಲೂ ಯೂಸ್ ಮಾಡ್ಬೋದು ಅಂತೇಳಿ. ನಪ್ಪನ ಕೇಳಿದ್ಕೆ ವಾಚೇ ಚೆನ್ನಾಗಿರುತ್ತೆ ಅದನ್ನೇ ಕೊಡಿಸು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ತೊಗೊಳ್ಲಿಕ್ಕೆ ಬಂದಿದ್ವಿ. ಹಾಗೆ ನಾನು ಲೇಖಮ್ಮನ ಕಳಿಸ್ತಾ ಇದ್ದೆ. ಅಂದರೆ ಈಗಾಗಲೇ ಆಂಟಿ ಹತ್ರ ಇರೋ ಡಿಸೈನ್ ಏನಾದರೂ ಮತ್ತೆ ತೊಗೊಂಡೋಗ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ಲ, ಅದಕ್ಕೆ ನಾನು ಸೆಲೆಕ್ಟ್ ಮಾಡಿದ್ದು ಇದೇನಾದರೂ ಆಂಟಿ ಹತ್ರ ಇದೆಯಾ ನೋಡು ಅಂತ ಹೇಳಿ. ಹಾಗಾಗಿ ಯಾವುದು ಇಲ್ಲ ನೋಡಿ ಅದನ್ನು ಒಂದು ಸೆಲೆಕ್ಟ್ ಮಾಡಿಕೊಂಡೆ. ನನಗಿಂತ ಅಪ್ಪುನೇ ಈ ಥರದ್ದೆಲ್ಲನೂ ಪಟ್ಟಂತ ಸೆಲೆಕ್ಟ್ ಮಾಡಿಬಿಡ್ತಾರೆ ಅವರು. ನೋಡಿ ಇದು ಚೆನ್ನಾಗಿ ಕಾಣುತ್ತೆ ಇದು ತಗೋ ಅಂತ ಹೇಳಿ. ಇನ್ನು ನಾನೊಂದು ಸೆಲೆಕ್ಟ್ ಮಾಡಿದೆ, ಇನ್ನು ಅವರೊಂದು ಸೆಲೆಕ್ಟ್ ಮಾಡಿದ್ರು. ಅವ್ರು ಸೆಲೆಕ್ಟ್ ಮಾಡಿದ್ದೆ ಫೈನಲ್ ಆಗಿ ತೊಗೊಂಡು. ಅದಾದಮೇಲೆ ಕೇಕ್ ತೊಗೊಂಡು ಹೋಗೋಣ ಅಂತ ಹೇಳಿ ಕೇಕ್ ಗ್ಯಾಲಕ್ಸಿಗೆ ಕೂಡ ಬಂದಿದ್ದೀವಿ. ನನಗೆ ಈ ಥರ ಕಲರ್ಫುಲ್ ಕೇಕ್ ನೋಡಿದ್ರೆ ಒಂಥರ ಶಾಕ್ ಆಗ್ತಿರುತ್ತೆ. ಇಷ್ಟೊಂದು ಕಲರ್ಫುಲ್ಲಾಗಿದೆಯಪ್ಪ, ಇಷ್ಟೊಂದು ಕೇಕ್ಸ್ ಎಲ್ಲ ಇರುತ್ತಾ, ಇಷ್ಟೊಂದು ವೆರೈಟೀಸ್ ಇರುತ್ತಾ ಅಂತ. ನಾನು ಇದನ್ನೆಲ್ಲ ತಿನ್ನೋದು ತೀರಾ ಅಂದರೆ ತೀರಾ ಕಡಿಮೆ. ಈ ಥರ ಯಾರ್ದಾದ್ರೂ ಬರ್ತಡೇ ಇದ್ದಾಗ, ಇಲ್ಲ ನಮ್ಮ ಆ್ಯನಿವರ್ಸರಿ ಇದ್ದಾಗ, ನಮ್ಮ ಬರ್ತಡೇ ಇದ್ದಾಗ ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅಂದಾಗ ಮಾತ್ರ ಹೋಗಿ ತೊಗೊಂಡು ಬರೋ ಅಂಥದ್ದು. ಇನ್ನು ಅಪ್ಪು ಹೇಳ್ತಾಯಿದ್ರು, ಇನ್ನೂ ಡಿಫ್ರೆಂಟ್ ಆಗಿರೋದೆಲ್ಲ ಬರುತ್ತೆ, ನೀನಿನ್ನೂ ಏನೂ ತಿಂದೇ ಇಲ್ಲ, ಇನ್ಮೇಲೆ ತಿನ್ಲಿಕ್ಕೆ ಶುರು ಮಾಡು, ಅವಾಗ ನಿನಗೆ ಗೊತ್ತಾಗುತ್ತೆ ಅಂತ. ಇಲ್ಲ ನನಗೇನು ಬೇಡ, ನಾನೀಗ ಆರಾಮಾಗಿದ್ದೀನಿ, ಹಿಂಗೆ ಇರ್ತೀನಿ ಅಂತ ನಾನು ಹೇಳ್ತಾ ಇದ್ದೆ. ಇನ್ನು ಆಂಟಿಗೆ ಚಾಕ್ಲೇಟ್ ಫ್ಲೇವರ್ದು ಒಂದು 1/2 ಕಿಲೋದಷ್ಟು ಕೇಕ್ನ ಆರ್ಡರ್ ಮಾಡಿದ್ವಿ. ಇನ್ನು ಅದನ್ನು ತೊಗೊಂಡು ನಾನು ಆಂಟಿ ಮನೆಗೆ ಬಂದೆ. ಅಪ್ಪು ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಅವ್ರ ಶಾಪ್ಗೆ ಹೋದ್ರು. ಹತ್ತತ್ರ ಒಂದು 6:15 ಆಗಿತ್ತು. ಏನಂದರೆ ನಾನು ಲೇಖಮ್ಮ ಸ್ವಲ್ಪ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದು, ಇವತ್ತು ಆಂಟಿಗೆ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ಅಡುಗೆನೂ ಕೂಡ ನಾವು ಮಾಡಿಕೊಡೋಣ ಅಂತ. ಯಾಕಂದರೆ ಯಾವಾಗಲೂ ಅವರೇ ಅಡುಗೆ ಮಾಡ್ತಿರ್ತಾರೆ. ಅವ್ರ ಮನೇಲಿ ಲೇಖಮ್ಮ ಮಾಡೋದು ಕೂಡ ತೀರಾ ಅಂದರೆ ತೀರಾ ಕಡಿಮೆ. ಇನ್ನು ನಮ್ಮ ಮನೇಲಿ ಏನಾದರೂ ಅಡುಗೆ ಮಾಡಿ ಕರೆದಾಗ ಅವ್ರು ಬಂದು ಇನ್ನೆಲ್ಲ ಕೆಲಸನೂ ಕೂಡ ಅವರೇ ಮುಗಿಸ್ಕೊಟ್ಟು ಹೊರಟ್ಬಿಡ್ತಾರೆ. ಫ್ರೀಯಾಗಿ ಕುತ್ಕೊಳ್ಳೋದೇ ಇಲ್ಲ ಅವರು. ನಾವೇನು ಅಂದ್ಕೊಂಡು ಅಂದರೆ ಇವತ್ತು ಅವ್ರನ್ನ ಆರಾಮಾಗಿ ಕೂರಿಸಿ ನಾವೇ ಎಲ್ಲ ಅಡುಗೆ ಮಾಡಿ ಕೊಡೋದು ಅಂತ. ಆದರೂ ಕೂಡ ಅವ್ರು ಕೂತಿರ್ಲಿಲ್ಲ, ಬಂದು ನಮಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ರು. ಪಾಪು ಯಾರು ನಮಗೆ ಗೊತ್ತಿಲ್ವಲ್ಲ, ಇದು ಯಾವ್ದು ಪಾಪು? ಹೆಂಗಾಸ್ ಬರ್ತಾ ಇದೆಯಾ? ಯಾವ್ದು ಪಾಪ ಇದು? ಬೇಡ ಏನ್ ಮಾಡಲ್ಲ, ಬಿಡ್ತೀನಿ, ಆಚೆ ಬಿಡ್ತೀನಿ ಹೋಗವನ್ನ. ಲೇಖಮ್ಮ ಆಚೆ ಬಿಡಕ್ ಹೇಳು ಲೇಖಮ್ಮನ. ಏನು ಮಾಡಲ್ಲ ಬಾರಮ್ಮ. ಬಾ, ಏನು ಮಾಡಲ್ಲ ಸುಖ, ಏನು ಮಾಡಲ್ಲ ಅವನು. ಅಮ್ಮ ಎಲ್ಲಿಗೆ ಬಂದಿರೋದ್ ನೀನು? ಅಲ್ಲಿ ಎಲ್ಲಿಗೆ ಬಂದಿಯಮ್ಮ ನೀನು? ಯಾರ ಮನೆ ಇದು? ಯಾರ ಮನೆ ಇದು? ಇಲ್ಲಿ ಯಾರ ಮನೆ ಹೇಳು ಸುಕೃತಿ, ಇಲ್ಲಿ ನೋಡು, ಯಾರ ಮನೆ ಇದು? ನಮ್ಮನೆ ಅಂದ್ರೆ ಯಾವ್ದು ಇದು? ಕೊಡ್ತೀನಲ್ಲ, ಬೇರೆ ತಗೊಡ್ತೀನಿ. ಕ್ಯಾರೆಟ್ ಫ್ರಿಜ್ ಇಂದ ಡೈರೆಕ್ಟ್ ಕೊಡ್ಬೇಡ, ಇದನ್ನೇ ತಗೊಂಡ್ಬರ್ತೀನಿ. ಇದನ್ನೇ ಪ್ಲೇಟ್ ಲೇಖಮ್ಮ ಒಂದು ಪ್ಲೇಟ್ ಕೊಡ್ಲೇಕಮ್ಮ. ಇನ್ನೊಂದು ಅಡಿಕೆ ಬಿಡಬೇಕು. ಕ್ಯಾರೆಟ್ ಇನ್ನೊಂದು ಹೆಚ್ಚಿಗದ್ನ ಒಂದು ಬೌಲ್ ಕೊಡ್ತೀನಿ. ಅಮ್ಮ ಅಮ್ಮ ಮುಟ್ಬಾರ್ದು, ಹೊಡಿತೀನಿ. ಮುಟ್ಬಾರ್ದು, ಹಂಗೆ ಮಾತಾಡಿಸ್ಬೇಕು. ನೀನ್ ಕುಂಡಿಸ್ತೀನಿ ಬಾ ಮೇಲೆ. ಹಾಲು ಕುಂಡಿಸ್ ಆ ಕಡೆ.
ಸುಕೃತಿಗಂತೂ ಇಲ್ಲಿ ಬಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಲ್ಲಿ ರೂಬಿ ಇರ್ತಾನೆ, ಅವನ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಅದಲ್ಲದೆ ಆಂಟಿ ಸಖತ್ ಮುದ್ದು ಮಾಡ್ತಾರೆ. ಅವ್ರೇನು ರೇಗಲ್ಲ, ಆ ಥರ ಎಲ್ಲ ಏನು ಮಾಡಲ್ಲ. ಅವಳು ಏನು ಕೇಳ್ತಾಳೆ ಅದನ್ನು ಕೊಡ್ತಾರೆ. ಅವಳು ಏನು ಹೇಳಿದ್ರು ಆ ಕೆಲಸ ಮಾಡಿಕೊಟ್ಬಿಡ್ತಾರೆ. ಅದಕ್ಕೆ ಅವಳಿಗೆ ಇಲ್ಲಿ ಬರ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇನ್ನಿವಾಗ ನೋಡಿ, ಅವಳಿಗೆ ಸ್ವಲ್ಪ ಕ್ಯಾರೆಟ್ ಕೊಟ್ಟಿದ್ವಾ, ಅದನ್ನು ರೂಬಿಗೂ ತಿನ್ನಿಸ್ಕೊಂಡು ಅವಳು ತಿಂತಾ ಕುತ್ಕೊಂಡಿದ್ಲು. ನಿಂಗೆ ಗೊತ್ತಾ, ಅವಳಿಗೆ ನಮ್ಮ ಮನೆ ನೆನಪಿದೆ. ಅಂಬ ಇರೋ ಮನೆ ನಿಮ್ದು ಅಂತ ಹೇಳಿದ್ಲು ಗೊತ್ತಾ. ಕೆಳಗಡೆ ಬಸವಣ್ಣನ ಫೋಟೋ ಇದೆಯಲ್ಲ, ಅದ್ ನೋಡಿದಳು ಅವಳು. ನಾನು ಈ ರೋಡ್ ಅಲ್ಲ ಅಮ್ಮ, ಮುಂದೆ ರೋಡು ಅಂದ್ರೆ, ಇಲ್ಲ ಲೇಕಮ್ಮ ಇದೇ ರೋಡ್ ನಿಮ್ ಮನೆ, ಅಂಬ ಇದೆಯಲ್ಲ ಅದೇ ನಿಮ್ ಮನೆ ಅಂತ ಅಂದ್ಲು. ಅವಳಿಗೆ ಹೆಂಗ್ ನೆನ್ಪಿದೆ ನೋಡು. ನಮ್ಮನೆ ಅಡ್ರೆಸ್ ಏನ್ ಹೇಳ್ದಮ್ಮ ಲೇಕಮ್ಮಗೆ? ಅಂಬ ಇದೆ ಅಂದ. ಎಲ್ಲಿದೆ ಅಂಬ? ಎಲ್ಲಿದೆಯಪ್ಪ ನಮ್ಮ ಮನೆಯಲ್ಲಿ? ಹೊರಗಡೆನಾ? ಗುಡ್ ಗರ್ಲ್. ಕೈ ಕೊಡ್, ನಾನು ಏನ್ ಹೇಳ್ದೆ ಹೇಳು, ನಾನು ಬಾಯಿ ಕೊಡ್ಬಾರ್ದು, ಕೆಳಗಡೆ ಹಾಕ್ಬೇಕು. ಅವಾಗ ಬಾಯಿ ಕೊಟ್ರೆ ಕೈ ಕಚ್ಬಿಡುತ್ತೆ. ಓಕೆನಾ? ಗುಡ್ ಗರ್ಲ್ ನಮ್ ಸುಕೃತಿ. ಇನ್ನು ನಾನಿವಾಗ ಪಾಲಕ್ ಪನ್ನೀರ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಲೇಕಮ್ಮನೆ ರೆಡಿ ಮಾಡಿ ಇಟ್ಟಿದ್ಲು. ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಇವಾಗ ಬರೀ ಅಡುಗೆ ಮಾಡ್ತಾ ಇರೋದು ಅಷ್ಟೇ. ಮೊದಲು ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದಕ್ಕೊಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿ ಹಾಗೆ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತೇನು ಬೇಡ, ಒಂದು 2 ನಿಮಿಷಕ್ಕೆಲ್ಲ ಪಾಲಕ್ ಸೊಪ್ಪು ಬೆಂದೋಗ್ಬಿಡುತ್ತೆ. ಮೆಣಸಿನ್ಕಾಯಿ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಒಂದು 3-4 ನಿಮಿಷ ಬೇಯಿಸ್ಕೊಳ್ಬೇಕು ಅಷ್ಟೇ. ಇನ್ನು ಇದು ಬೆಂದಮೇಲೆ ಇದನ್ನು ತಣ್ಣೀರಲ್ಲಿ ಸ್ವಲ್ಪ ತೊಳ್ಕೊಂಡು ಅದಾದಮೇಲೆ ರುಬ್ಬಿ ಎತ್ತಿಟ್ಕೊಳ್ಬೇಕಾಗತ್ತೆ. ಇನ್ನು ಈ ಕಡೆ ಲೇಕಮ್ಮ ಫ್ರೈಡ್ ರೈಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಅವಳು ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ಲು. ಚೆನ್ನಾಗಿರುತ್ತೆ, ಬರೀ ಚಪಾತಿ ಮತ್ತು ಪಾಲಕ್ ಪನ್ನೀರ್ ಇದ್ರೆ ಚೆನ್ನಾಗಿರಲ್ಲ, ಒಂದು ರೈಸ್ ಐಟಮ್ ಇರಲಿ ಅಂತ ಹೇಳಿ. ಇನ್ನು ಈ ಪಾಲಕ್ ಪನ್ನೀರ್ಗೆ ಮೊದಲು ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಸೇರಿಸ್ಕೊತಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಒಂದು ಚಿಟಿಕೆ ಆಗುವಷ್ಟು ಅರಶಿನದ ಪುಡಿ, ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಪನ್ನೀರನ್ನ ಒಂದು 5 ನಿಮಿಷನಾದರೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಅದೇ ಕಡಾಯಿಗೆ ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ 3ರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಬೋದು. ನಾನಿವತ್ತು ಬಟರ್ನೇ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಅದು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಾಗ ಒಂದೇ ಒಂದು ಸ್ಟಾರು ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ಇಷ್ಟನ್ನು ಕೂಡ ಹಾಕ್ಕೊಂಡು ಒಂಚೂರು ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು 4ರಿಂದ 5 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸೇರಿಸಿದ್ಮೇಲೆ ಆದಷ್ಟು ನಾವು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡಬೇಕು. ಒಂದು 6ರಿಂದ 7 ನಿಮಿಷ ಟೈಮ್ ತಗೊಳ್ಳುತ್ತೆ ಇದು. ಇನ್ನು ಇದಕ್ಕಿವಾಗ ಒಂದು 4ರಿಂದ 5 ಟೊಮೊಟೊನ ನುಣ್ಣಗೆ ರುಬ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂಚೂರು ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ, ಸಾಕಾಗುತ್ತೆ. ಅದಾದಮೇಲೆ ಇದಕ್ಕೆ 1.5 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಈ ಸಮಯದಲ್ಲಿ ಉಪ್ಪು ಖಾರ ನೋಡಿಕೊಂಡು, ಉಪ್ಪು ಬೇಕಿದ್ರೆ ಉಪ್ಪು ಸೇರಿಸ್ಕೊಳ್ಬೋದು, ಖಾರ ಬೇಕಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೋದು. ನಾನು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಮತ್ತೆ ಚಿಲ್ಲಿ ಪೌಡ್ರು ಹಾಕ್ಲಿಕ್ಕೆ ಹೋಗಲಿಲ್ಲ. ಅದಾದಮೇಲೆ ಮಸಾಲೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅನ್ನೋ ಸಮಯದಲ್ಲಿ ನಾವು ಆವಾಗಲೇ ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದು ಅಲ್ವಾ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು 15 ಗೋಡಂಬಿ ಸ್ವಲ್ಪ ಹಾಲಿನ ಕೆನೆನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಇನ್ನೇನು ನಾವು ಇಳಿಸ್ತಿದ್ದೀವಿ ಅನ್ನೋ ಸಮಯದಲ್ಲಿ ಅದಕ್ಕೆ ಸೇರಿಸ್ಕೊಳ್ಬೇಕು. ಇದನ್ನು ಹಾಕೋದ್ರಿಂದ ನಾವು ಫ್ರೆಶ್ ಕ್ರೀಮ್ ಹಾಕೋ ಅಗತ್ಯನೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಅಚ್ಕಾರದ ಪುಡಿನ ಹಾಕಿ ಒಗ್ಗರಣೆ ಮಾಡಿಕೊಂಡು ಇದ್ರ ಮೇಲೆ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೆಥಿ ಹಾಕಿದ್ರೆ ನಾವು ಹೊರಗಡೆ ಎಲ್ಲ ತಿಂತೀವಿ ನೋಡಿ, ಡಾಬಾದಲ್ಲಿ ತಿಂತೀವಲ್ಲ, ಅದೇ ಥರ ಇರೋ ಪಾಲಕ್ ಪನ್ನೀರ್ ರೆಡಿನೇ ಆಗೋಗ್ಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡದೆ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಫ್ರೆಶ್ ಕ್ರೀಮ್ ಬೇಕು ಅನ್ನೋ ಅಗತ್ಯನೇ ಇಲ್ಲ. ಸ್ವಲ್ಪ ಗೋಡಂಬಿ ಹಾಗೆ ಹಾಲಿನ ಕೆನೆ ಮನೇಲಿದ್ರೆ ಆಯಿತು. ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ, ಏನು ವ್ಯತ್ಯಾಸ ಇರಲ್ಲ. ಬೇಕಿದ್ರೆ ಟ್ರೈ ಮಾಡಿ.
ಇನ್ನು ಅಡುಗೆನೂ ಕೂಡ ಮುಗೀತು. ಫ್ರೈಡ್ ರೈಸ್ ಕೂಡ ರೆಡಿ ಆಯಿತು. ಹಾಗೆ ಆಂಟಿ ಚಪಾತಿ ನಾನು ಲಟ್ಟಿಸ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಚಪಾತಿ ಲಟ್ಟಿಸ್ಕೊಡ್ತಾ ಇದ್ದಾರೆ. ಅಷ್ಟರಲ್ಲಿ ಅರ್ಪಿತ್ ಅವ್ರು ಕೂಡ ಬಂದರು. ಅವ್ರು ಸ್ವಲ್ಪ ಕೋಸಂಬರಿ ಮಾಡಿ ಅಂತ ಹೇಳಿದ್ವಾ, ಅವ್ರು ಚೆನ್ನಾಗಿ ಮಾಡ್ತಾರೆ ಕೋಸಂಬರಿ, ಹಾಗಾಗಿ ಅವ್ರು ಮಾಡ್ತಾ ಇದ್ದಾರೆ. ಈ ಥರ ಒಬ್ಬೊಬ್ಬರು ಒಂದೊಂದು ಕೆಲಸ ಡಿವೈಡ್ ಮಾಡ್ಕೊಂಡು ಅಡುಗೆ ಕೆಲಸ ಮುಗಿಸ್ತು. ಹೋಗೈತಾ ಒಂದೊಂದು ಕೊಡುವ ಅಲ್ಲಿ ಅಂಕಲ್ ಕೊಡೋಗು, ಅಂಕಲ್ ಕೊಡೋಗು, ಅಂಕಲ್ ಕೊಡು, ಅಂಕಲ್ಗೆ ಇಲ್ಲಿ ಆಂಟಿ ಕೊಡಿ. ಇದು ಲೇಖಮ್ಮ ಕೊಡೋಗು, ಲೇಖಮ್ಮ ಕೊಡೋಗು. ಅದು ಕೈಲಿರೋದು ಯಾರಿಗೆ? ಅದು ಮಮ್ಮಿಗೆ ಮತ್ತೆ ಮಮ್ಮಿಗೆ ಕೊಡ್ಬೇಕು ಆಂಟಿಗೆ, ಆಯ್ತಾ? ಸರಿ. ಅಯ್ಯೋ ಶಿಲ್ಪಟ್ಟಿಗೆ ಏನು ಇಲ್ಲ, ಮಾಮೂಗೆ. ಅಯ್ಯೋ ಮಾಮೂಗೇನು? ನಾನು ಸುಕೃತಿ ಒಂದೇ ಟೀಮು. ನೀ ತೆಗಿಬಾರ್ದು. ಏಯ್ ಫಸ್ಟ್ ಕೇಕ್ ಕಟ್ ಮಾಡ್ಲಿರೋ. ಹಾ ಚಕ ಇರಕ್ಕ ನನ್ನ ಪಕ್ಕ ಬಾ. ನೀನೇ ಇರ್ಬೇಕು. ಇಲ್ಲೇ ನಿಂತ್ಕೊಂಡು ಹಿಂಗೆ ನಿಂತ್ಕೊಂಡು ಆ ಕಡೆ ಇತ್ತದು. ಹಿಂಗೆ ನಿಂತ್ಕೊಂಡು. ಹ್ಯಾಪಿ ಬರ್ಡೇ ಆಂಟಿಗೆ. ಈಗ ಅದು ಉಪ್ಪು ಅಂತ ದೂರ ಬೇಕಂತೀಯ. ಹಾ ಎಲ್ಲ ಚಪ್ಪಾಳೆ ಹೊಡೀರಿ. ರತ್ನ ಅಯ್ಯಪ್ಪ. ಹಾ ಬಿಡ ಬಿಡ ಬಿದ್ದಾಯ್ತು, ಬೇಡ ತಗೋಬೇಡ. ಅದು ಕೊಟ್ಬಿಡು ಚಾಕ್ಲೇಟ್ ಪಾಪ. ಕುತ್ಕೊಳ್ಳಿ ಅಕ್ಕ, ಕುತ್ಕೊಂಡೆ ಕಟ್ ಮಾಡಿ ಪರವಾಗಿಲ್ಲ. ಬರೀ ಕೇಕ್ ತರ ತಿನ್ಸೆ, ಬ್ರೆಡ್ ತರ. ಕೆಂಬಿಲ್ಲ ನಂಗೆ ಅಷ್ಟೇ ಅದು ಲೈಟ್ ಆಫ್. ಇನ್ನು ನಾವು ಅಡುಗೆ ಎಲ್ಲ ಮುಗಿಸಿ ಕೇಕ್ ಕಟ್ ಮಾಡಿಸೋ ಅಷ್ಟರಲ್ಲಿ ಹತ್ತತ್ರ ಒಂದು 9:30 ಆಗಿತ್ತು. ಅಂಕಲ್ ಕೂಡ ಇರಲಿಲ್ಲ, ಅವರು ಬರಲಿ ಎಲ್ಲರೂ ಒಟ್ಟಿಗೆ ಕಟ್ ಮಾಡಿಸೋಣ ಅಂತ ಕಾಯ್ತಾ ಇದ್ವಿ. ಇನ್ನು ಎಲ್ಲರೂ ಬಂದಮೇಲೆ ಒಟ್ಟಿಗೆ ಕೇಕ್ ಕಟ್ಟಿಂಗ್ ಕೂಡ ಮುಗೀತು. ಡ್ಯಾಡಿ ಗಿಫ್ಟ್ ಇದು. ಅಂಕಲ್ ಕೊಡ್ಸು. ಓಪನ್ ಮಾಡಿ ಕೊಡ್ತಾರ. ನೀನು ಒಂದಾದ್ಮೇಲೆ ಅದು ಓಪನ್ ಆದ್ಮೇಲೆ ಕೊಡಿವಂತೆ. ಅಕ್ಕ ಏನಿರ್ಬೋದು ಹೇಳಿ ನೋಡೋಣ. ಓ ಅಣ್ಣ ಗೊಂಬೆ ಕೊಡ್ತೀರಣ್ಣ? ಹಾ ನೋಡಿದ್ಮೇಲೆ ಗೊತ್ತಾಗ್ಬೋದು. ಈ ಕಡೆ ಹಾ ನಿಮ್ ಪಾದಗಳು ನೋವಾಗಬಾರ್ದು ಅಂತ ಒಳ್ಳೆ ಸ್ಮೂತ್ ಆಗಿರೋ ಚಪ್ಪಲಿ ತಂದು ಕೊಟ್ಟವ್ರೆ. ಡ್ಯಾಡಿ ಗಿಫ್ಟ್. ಸೆಲೆಕ್ಷನ್ ಅವಳದು. ಹೌದಾ? ಚೆನ್ನಾಯ್ತಕ್ಕ. ಅಯ್ಯೋ ನೈಟಿ ಗಿಫ್ಟ್ ಕೊಟ್ಟವರಲ್ಲಪ್ಪ. ಡ್ರೆಸ್ ಏನಾದ್ರು ಅಕ್ಕ ಏನಿರ್ಬೋದಕ್ಕ? ಅಲ್ಲ ನಾವು ಇವತ್ತು ನೀವು ಯಾವ ಕಲರ್ ಸೀರೆ ಉಟ್ಕೊಂಡಿದೀರಾ ಆ ಕಲರ್ಗೆ ಮ್ಯಾಚಿಂಗ್ ತಂದಿದ್ದೀವಿ. ಏನ್ ಹೇಳಿ ಅಕ್ಕ? ಯಾವ ಕಲರ್ ಇರ್ಬೋದು? ಹಂಗಾರೆ ಫೋನ್ ನೋಡ್ಬಿಟ್ಟವ್ರೆ. ಇಲ್ಲ ಫೋನ್ ನೋಡ್ಬಿಟ್ಟವ್ರ ಅಕ್ಕ, ನೋಡ್ಬಿಟ್ಟವ್ರೆ. ಗೊತ್ತೇ ಇಲ್ಲ ನನಗೆ. ಜಾಸ್ತಿ ಇಷ್ಟ ಆಯ್ತು.
ಅಕ್ಕ ಯಾರಿಗೂ ಇಷ್ಟ ಆಗಿಲ್ಲ, ನಿಜ ಹೇಳ್ಬೇಕು ಅಂತ ನಾನೇ ಸೆಲೆಕ್ಟ್ ಮಾಡಿದ್ದು ಆಯ್ತಾ. ಇವ್ರಿಗೆಲ್ಲ ಸೆಲೆಕ್ಷನ್ನೇ ಬರಲ್ಲ. ನಿಮ್ ಸೀರೆಗೆ ಮ್ಯಾಚಿಂಗ್ ತಂದಿದೀವಿ, ಹಾಕೊಂಬಿಡಿ. ಇದು ನೀವು ಗೆಸ್ಟ್ ಮಾಡಕ್ಕಲ್ಲ, ನಾವು ನೀವು ಗಮ ಮಾಡ್ಲಿ ನೀವೇನಾರು ಲೇಖಕ್ರ, ನೀವು ಯಾವ್ದಾರು ಕವಿತೆ ಏನಾರು ಬರೀತೀರಾ? ಇದು ನಿಂಗೆ ಸ್ವರ ಕೊಡೋಷ್ಟು ದೊಡ್ಡವರಾಗಿ ಗೋಲ್ಡ್ ಕೊಡ್ಬೇಕು ಅಂತ ಇದೆಯಾ? ವಾಚ್ ಇದುವೆ ಏನೋ ಗೆಸ್ ಮಾಡಿ ನೀವು ಹೇಳ್ತಾ ವಾಚ್ ಇರ್ಬೋದು. ಸೈಜ್ ಕಡಿಮೆ ಆಯ್ತಾ ಚೇಂಜ್ ಆಯ್ತದ ಇರ್ರಿ ನೋಡೋಣ. ಬೇಡ ಬೇಡ ಇರಿ, ಸಸ್ಪೆನ್ಸ್ ಆಗಿರ್ಲಿ. ಏನಕ್ಕ ಇವಾಗ ಹೇಳಕ್ಕ? ಇವಾಗ ಈ ಬಾಕ್ಸ್ ನ ಗೆಸ್ ಮಾಡೋಗ್ಲಿ. ಏನೋ ಸ್ವಿಚ್ ಬಾಕ್ಸ್ ಕೊಟ್ಟಿದ್ದಂಗ ಅವ್ರಕ್ಕ. ನೋಡಿ ಇಷ್ಟಪಟ್ಟಿದ್ದೆ, ಹೇಳಿದ್ದೆ, ತಗೊಂಡ್ಬಂದಿದ್ದಾರೆ. ನಿಮ್ ಮಗಳು ಭಾಗ್ಯಲಕ್ಷ್ಮಿ ಬಾಂಡಲ್ ದುಡ್ಡು ಎತ್ಬಿಟ್ಟು ತಗೊಂಬಂದಿರೋದು. ಇಷ್ಟ ಅಂತ ಹೇಳಿದ್ದೆ, ಅದನ್ನ ತಗೊಂಡ್ಬಂದೆ. ಮಲ್ಲಿಕಂಕಲ್ ಒಂದು ಗಿಫ್ಟ್ ಕೊಟ್ಟೋಗಿದ್ದಾರೆ ಬಂದು. ಅಂಕಲ್ ಇದ್ರು. ಅದನ್ನ ಅವಳಿಗೆ ತೋರ್ಸಿದ್ರೆ ಅದು ಮುಗೀತು. ತೋರ್ಸ್ಬಿಡ್ತೀನಿ ಈಗ. ಓಪನ್ ಮೇಡಮ್, ಅದ್ ಮೇಲ್ಗಡೆ ಹೆಲಿಕಾಪ್ಟರ್ ಕೊಟ್ಟವ್ರೆ. ಆದ್ರೂ ಲೇಖ ಮುಂದೆ ನಂಗೆ ಇಷ್ಟ ಆಗಿದ್ದು. ಬಾಂಡ್ ದುಡ್ಡಲ್ಲಿ ಖರ್ಚು ಮಾಡಿದ್ಯಲ್ಲ, ಬಾಂಡ್ ದುಡ್ಡಲ್ಲಿ ಖರ್ಚು ಮಾಡಿರೋದಣ್ಣ. ದುಡ್ಡು ಕೊಟ್ಟಿಲ್ಲ ಇನ್ನೂ. ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ. ಎಲ್ಲರೂ ಒಟ್ಟಿಗೆ ಸೇರಿದ್ವಲ್ಲ, ಹಂಗಾಗಿ ತುಂಬ ತಮಾಷೆ ನಗು ಬರೀ ಇದೇ ಆಗೋಗ್ಬಿಡ್ತು. ಇನ್ನು ಅಡುಗೆ ನೋಡಿ, ಇವತ್ತಿನ ಸ್ಪೆಷಲ್ ಡಿನ್ನರ್ ಈ ಥರ ಇದೆ. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿದ್ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತೇಳಿ ಊಟ ಕುತ್ಕೊಂಡಿದ್ದೀವಿ. ನಾವಿವತ್ತು ಆಂಟಿನ ಆರಾಮಾಗಿ ಕೂರಿಸಿ ನಾವೆಲ್ಲ ಮಾಡಬೇಕು ಅಂದ್ಕೊಂಡಿದ್ದು, ಆದರೆ ನಮ್ಮನ್ನು ಕೂರಿಸಿ ಅವರೇ ಇವತ್ತೆಲ್ಲ ಕೆಲಸ ಮಾಡಿಬಿಟ್ರು. ಯಾವಾಗಲೂ ಹಿಂಗೆ ಆಗುತ್ತೆ. ಚೆನ್ನಾಗಿದೆಯಾ ಪಪ್ಪ? ಚೆನ್ನಾಯ್ತಾ? ಇಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಇಲ್ಲ, ಅವಳು ಮಾಡಿರೋದು ಅಷ್ಟೇ. ಕೃಷ್ಣ ಚೆನ್ನಾಗಿದೆಯಾ? ಚೆನ್ನಾಗಿದ್ದಾನೆ, ಚೆನ್ನಾಗಿಲ್ಲ ಅಂತಾನೆ. ಅದು ಲೇಡೀಸ್ ವಿರುದ್ಧ ಅಂತ, ಅದಕ್ಕೆ ನಿಮ್ಗೆ ಕೇಳಿಲ್ಲ. ಎರಡು ಜೋಡಿಗಳು ಸೇರಲ್ಲ. ಗಾದೆನೇ ಎಷ್ಟೊತ್ತಿನ ಖರ್ಚು ಆಗ್ತಿದ್ದೀವಿ ಅವ್ರಿಗೆ? ಒಂದು 5-6 ವರ್ಷ. 5-6 ವರ್ಷ ಅಂತ. 3 ಜೋಡಿ ಇರೋದು ನಾನು ಹೇಳಿದ್ದೆ. ನಾವು ಕೂತ್ರೆ ಆದ್ಮೇಲೆ ಎಲ್ಲಿ ನಾನು ಸುಪ್ರೀತಿ ಶಿಲ್ಪ ಹೇಳಿದ್ವಿ. ನೀವು ಜಡೆನೇ ಹಾಕಲ್ವಲ್ಲ? ಎಲ್ಲ ಹಾಕೋದೆ, ಮಗುಗೆಲ್ಲ ಹಾಕ್ತಾರೆ ಜಡೆ ಅಂತ ಹಂಗಲ್ಲ. ಒಂದೇ ಮನೆಗಿದ್ದವ್ರು ಜಡೆ ಸೇರಲ್ಲ, ಬೇರೆ ಬೇರೆ ಮನೆಗಿದ್ದವ್ರು ಸೇರ್ತಾರೆ.
ಹಂಗಾರೆ ಒಂದ್ ಸ್ವಲ್ಪ ದಿನ ಒಂದೇ ಮನೇಲಿ ನೋಡ್ಬೇಕು. ಎಲ್ಲರೂ ಒಟ್ಟಿಗೆ ಖುಷಿಯಾಗಿರಬೇಕು ಅಂದರೆ ಬರೀ ರಕ್ತ ಸಂಬಂಧನೇ ಆಗಬೇಕು ಅಂತ ಏನಿಲ್ಲ. ಪರಿಚಯ ಇರೋರು ಕೂಡ ಮುಂದೆ ಒಂದಿನ ಫ್ಯಾಮಿಲಿ ಆಗಿಬಿಡ್ತಾರೆ ಅಲ್ವಾ. ಹಾಗೇನೇ ನಾವು ಕೂಡ ಆವತ್ತಿಂದ ಇವತ್ತಿನವರೆಗೂ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಚೆನ್ನಾಗಿದ್ದೀವಿ. ಇವತ್ತಂತೂ ಒಂದು ಒಳ್ಳೆ ಸಮಯನ ಕಳೆದ್ವಿ. ಇವತ್ತಿನ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.